ಇದ್ದಾರೆ, ನಮಗೆ ಬೇಕಾಗಿದ್ದಾರೆ, ಅವ್ರಿಗೊಂದು MLC ಸ್ಥಾನ ಕೊಡಬೇಕು ಅಂತ ನಾವೆಲ್ಲರೂ 2 ಜಿಲ್ಲೆಯ ಎಲ್ಲ ಶಾಸಕರು ಹೋಗಿ ಮಾನ್ಯ ನಮ್ಮ KPCC ಅಧ್ಯಕ್ಷ ಅಂತ DK ಶಿವಕುಮಾರ್ ಸಾಹೇಬ್ರನ್ನ ಹಾಗೂ ಸಿದ್ದರಾಮಣ್ಣ ಅವ್ರನ್ನ ಇಬ್ಬರನ್ನು ಮೀಟ್ ಮಾಡಿ ಕೇಳ್ಕೊಂಡು ಬಂದಿದ್ವಿ. ಇಲ್ಲ ಇವಾಗ ಶ್ರೀನಿವಾಸ್ ಗೌಡರು ಬಂದ್ಬಿಟ್ಟು 100% ಎಲಿಜಿಬಲ್ ಫಾರ್ MLC ಆಗ್ಬೋದು, ಮಂತ್ರಿ ಆಗ್ಬೋದು, MLA ಆಗ್ಬೋದು, ಎಲ್ಲದಕ್ಕೂ ಎಲಿಜಿಬಲ್ ಇರೋರು ಶ್ರೀನಿವಾಸ್ ಗೌಡರು, ಅದರಲ್ಲೇನು ಡೌಟ್ ಏನಿಲ್ಲ. ಆದರೆ ಇವಾಗ ನಾವೆಲ್ಲ ಹೋಗಿ ಏನಂದರೆ ರಮೇಶ್ ಕುಮಾರ್ ಅವ್ರಿಗೋಸ್ಕರ ನಾವು ಕೇಳಿರೋದು ನಿಜ. ಶ್ರೀನಿವಾಸ್ ಗೌಡರು 100% ಎಲಿಜಿಬಲ್ ಅವರು, ಅದರಲ್ಲೇ ಡೌಟೇ ಏನಿಲ್ಲ. ಅವರೆಲ್ಲ ಸೀನಿಯರ್ಸ್, ಅವರೆಲ್ಲ ಅನುಭವಸ್ಥರು, ಸೀನಿಯರ್ಸು. ನಾವೆಲ್ಲ ಈ ಎಲೆಕ್ಷನ್ಸಲ್ಲಿ ಕಷ್ಟಪಡ್ಬೋದು, ಓಡಾಡೋದು. ಅವರು ಓಡಾಡೋದಕ್ಕಿಂತ ಕುತ್ಕೊಂಡು ಕೆಲಸ ಮಾಡುವಂಥ ಜಾಗ ಕೊಡಬೇಕು ಅವ್ರಿಗಂತ ಅವ್ರಿಗೆ ಬುದ್ಧಿವಂತರು ಅವರೆಲ್ಲ. ಅದರಿಂದ ರಮೇಶ್ ಕುಮಾರ್ ಅವ್ರಿಗೆ ಕೇಳಿದ್ದೀವಿ ಹೋಗು ಸದ್ಯಕ್ಕೆ. ಹೌದು, ಶ್ರೀನಿವಾಸ್ ಗೌಡರು ಮಾಡಿದ್ರು ನಾವೆಲ್ಲ ಸ್ವಾಗತ. ಶ್ರೀನಿವಾಸ್ ಗೌಡರು ಮಾಡಿದ್ರು ನಾವೆಲ್ಲ ಸ್ವಾಗತ, ಅದೇನು ವಿರೋಧ ಇಲ್ಲ. ಶ್ರೀನಿವಾಸ್ ಗೌಡರು ನಮಗೆಲ್ಲ ಎಲೆಕ್ಷನ್ ಮಾಡಿಲ್ವಾ, ನಮ್ಗೆ ಓಟ್ ಹಾಕಿಲ್ವಾ ಅವರು? ಅವ್ರಿಗೆ ನಾವು ಮಾಡಬೇಕಲ್ಲ. ಅವ್ರು ಹೇಳಿದ್ರೆ ಅವ್ರಿಗೂ ಸಪೋರ್ಟೇ ನಾವು, ಅದರಲ್ಲೇನು ಡೌಟೇ ಏನೂ ಇಲ್ಲ. ಇಬ್ಬರಿಗೂ ಕೊಡಿ ಅಂತ ಕೇಳ್ತೀವಿ, 2 MLC ಸ್ಥಾನ ಕೊಡಿ ಅಂತಲೂ ಕೇಳ್ತೀವಿ. ಇಲ್ಲ, ನಾವು ಹೈಕಮಾಂಡಲ್ಲಿ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕೇಳೋದು ನಮ್ಮ ಜವಾಬ್ದಾರಿ, ಕೇಳಿದ್ದೀವಿ. ಮಾಡೋದು ಬಿಡೋದು ಹೈಕಮಾಂಡ್ಗೆ ಸಂಬಂಧಪಟ್ಟ. MLC ಎಲೆಕ್ಷನ್ ತಯಾರಿ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾಲೇಜುಗಳಿಗೆ ಎಲ್ಲರಿಗೂ ಹೋಗಿ ಶಿಕ್ಷಕರನ್ನೆಲ್ಲರನ್ನೂ, ಟೀಚರ್ಸ್ನೆಲ್ಲರನ್ನೂ ಕೇಳ್ತಾ ಇದ್ದೀವಿ, ಎಲ್ಲ ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀವಿ. ನಾವೇನು ಅವ್ರು ಓಟ್ ಹಾಕೋದು ನೋಡೋಕ್ಕಾಗುತ್ತಾ? ಏನಿಲ್ಲ. ಆದರೂ ನಮ್ಮ ಜವಾಬ್ದಾರಿ, ಕೇಳುವಂಥ ಜವಾಬ್ದಾರಿ ನಾವು ಕೇಳ್ತಾ ಇದ್ದೀವಿ.